ಪರಪ್ಪನ ಅಗ್ರಹಾರಕ್ಕೆ ಡಿಜಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ಅಲೋಕ್ ಕುಮಾರ್ ಜೊತೆಯಲ್ಲಿ ದರ್ಶನ್ ಮಾತುಕತೆ ನಡೆಸಿರೋದು, ಅಲೋಕ್ ಕುಮಾರ್ ಜೊತೆ ಮುಕ್ತವಾಗಿ ಮಾತನಾಡಿರೋದು ದರ್ಶನ್. ನಿನ್ನೆ ಜೈಲಲ್ಲಿ ಅಧಿಕಾರಿಗಳೊಂದಿಗೆ ರೌಂಡ್ಸಲ್ಲಿದ್ದರು ಅಲೋಕ್ ಕುಮಾರ್ ಅವರು. ಇದೇ ವೇಳೆ ದರ್ಶನ್ ಇದ್ದಂಥ ಬ್ಯಾರಕ್ಕು ಕೂಡ ಅವರು ಹೋಗಿದ್ದರು. ಅಂದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇದೇ ಕಾರಾಗೃಹದ ಅಧಿಕಾರಿಗಳ ವಿಚಾರದಲ್ಲಿ ಕೆಲವು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಆಕ್ಷೇಪಣೆಗಳನ್ನು ರೈಸ್ ಮಾಡಿ ಸೌಲಭ್ಯಗಳು ಬೇಕು ಅಂತ ಕೋರ್ಟಲ್ಲಿ ಕೇಳ್ಕೊಂಡಿದ್ದರು. ಆನಂತರ ಅವ್ರಿಗೆ ಸಿಕ್ಕಿತ್ತು ಕೂಡ. ಇದಾದಮೇಲೆ ಅಲೋಕ್ ಕುಮಾರ್ ಅವರು ವಿಸಿಟ್ ಮಾಡಿದ್ದಾರೆ ಜೈಲಲ್ಲಿ. ಬಹುಶಃ ಕಾರ್ನರ್ ಟು ಕಾರ್ನರಲ್ಲಿ ಓಡಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅವರು. ವಿಶೇಷವಾಗಿ ಅಲ್ಲಿ ಪಾರ್ಕಿಂಗ್ ವಿಚಾರ, ಈ ಜೈಲಲ್ಲಿ ಪಾರ್ಕಿಂಗ್ ಅದು ಎಲ್ಲಿ ಮಾಡಬಹುದು, ಜಾಗ ಎಲ್ಲ ಇದ್ದರೂ ಕೂಡ ಯಾಕೆ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಕ್ಲೀನ್ಲಿನೆಸ್ ಬಗ್ಗೆ, ಶುಚಿತ್ವ, ಸ್ವಚ್ಛತೆ, ಅದ್ರ ಬಗ್ಗೆ ಅವರು ಒಂದಷ್ಟಲ್ಲಿ ಮಾತಾಡಿದ್ದಾರೆ. ಇದಾದ ಮೇಲೆ ಜೈಲು ಒಳಗಡೆ ಯಾರೇ ಮೊಬೈಲ್ ಫೋನ್ ಯೂಸ್ ಮಾಡೋದು, ಎಲೆಕ್ಟ್ರಿಕ್ ಡಿವೈಸ್ಗಳು ಯೂಸ್ ಮಾಡೋದು ಅದು ಮಾಡಕೂಡದು ಅಂತ ಕೂಡ ಒಂದು ಖಡಕ್ಕಾಗಿ ಒಂದು ವಾರ್ನಿಂಗನ್ನು ಕೊಟ್ಟು ಬಂದಿದ್ದಾರೆ. ಆನಂತರ ವೈದ್ಯರುಗಳಿಗೂ ಕೂಡ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ವೈದ್ಯರಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡಬೇಕು. ಕೈದಿಗಳಿಗೆ ಮೊಬೈಲ್ ತಂದು ಕೊಡೋದು, ಇನ್ನೇನೋ ತಂದು ಕೊಡೋದು, ಇದು ಯಾವುದು ಮಾಡಕೂಡ್ದು. ಇನ್ನು ಜೈಲಲ್ಲಿ ಬೀಡಿ, ಸಿಗರೇಟು, ಗಾಂಜಾ ಇವೆಲ್ಲವೂ ಸ್ಟಾಪ್ ಆಗಬೇಕು. ಏನಾರ ಕಂಡು ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ಈ ರೀತಿ ಅನೇಕ ವಾರ್ನಿಂಗ್ಗಳನ್ನು ಕೊಟ್ಕೊಂಡು ಒಂದು ಕಡೆ ಹೋಗಿದ್ದಾರೆ. ಆಗ ದರ್ಶನ್ ಬ್ಯಾರಕ್ಗೂ ಅವ್ರು ಬಂದಿದ್ದಾರೆ. ಬಂದಾಗ ಇಬ್ಬರ ಸಂಭಾಷಣೆ ಏನು ಅಂತ ನೋಡಿದ್ರೆ, ಏನಪ್ಪ ದರ್ಶನ್ ಎಲ್ಲ ಓಕೆನಾ ಹೇಳಿದ್ದಾರೆ. ಏನೋ ಸಮಸ್ಯೆ ಇದೆಯಾ ಅಂತ ಡಿ ಜಿ ಪ್ರಶ್ನೆ ಮಾಡ್ತಾರಲ್ಲಿ. ಇವಳು ಏನಿಲ್ಲ ಸರ್, ಆರಾಮಾಗಿದ್ದೀವಿ ಅಂತ ದರ್ಶನ್ ಮಾತಾಡಿರೋದು. ಟ್ರಯಲ್ ಶುರುವಾಗಿದೆ ಅಲ್ವಾ? ಹಾಂ, ಯಾವಾಗ ಕೇಸ್ ಇರೋದು ಹೇಳಿದ್ದಾರೆ ಅವರು. ಡಿಸೆಂಬರ್ 3ನೇ ತಾರೀಕು ಒಂದು ಸಲ ವಿಚಾರಣೆ ನಡೆದಿದೆ. ಡಿಸೆಂಬರ್ 17ಕ್ಕೆ ಮತ್ತೆ ವಿಚಾರಣೆ ಇದೆ ಸರ್ ಅಂತ ದರ್ಶನ್ ಉತ್ತರ ಕೊಟ್ಟಿರೋದಲ್ಲಿ. ಇದೇ ವೇಳೆ ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಡಿ ಜಿ ಪ್ರಶ್ನೆ ಮಾಡಿದ್ದಾರಲ್ಲಿ. ಆದರೆ ಯಾವುದೇ ಕುಂದುಕೊರತೆಗಳನ್ನು ದರ್ಶನಲ್ಲಿ ಹೇಳಿಕೊಂಡಿಲ್ಲ. ಇದಕ್ಕಿಂತ ಮುಂಚೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಅವ್ರು ಹೇಳಿಕೊಂಡಿದ್ದು ಆಯಿತು, ಅದಕ್ಕೆ ಪರಿಹಾರ ಕೂಡ ಸಿಕ್ಕಿರಬೇಕು. ಈಗ ಅಲೋಕ್ ಕುಮಾರ್ ಅವರು ಬಂದಾಗ ಯಾವುದೇ ರೀತಿ ಸಮಸ್ಯೆಗಳ ಬಗ್ಗೆ ದರ್ಶನಲ್ಲಿ ಮಾತನಾಡಿಲ್ಲ. 6 ಜನ ಇರ್ತಕ್ಕಂಥ ಒಂದು ಬ್ಯಾರಕ್ ಅದು, ದರ್ಶನ್ ಜೊತೆ 6 ಜನ ಇರ್ತಾರೆ. ಸೊ ಹಾಗಾಗಿ ಆ ಬ್ಯಾರಕ್ ಅವ್ರು ಭೇಟಿ ಕೊಟ್ಟು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಅಲೋಕ್ ಕುಮಾರ್ ಅವರು.